ಮೊದಲ ದಿನವೇ ಬಿಗ್ ಶಾಕ್ ಸಿಗ್ತಾ ಇದೆ. LPG ಗ್ಯಾಸ್ ಸಿಲಿಂಡರ್ ಬೆಲೆ ದಿಢೀರ್ ಅಂತ ಹೇಳಿ ಏರಿಕೆ ಆಗಿದೆ. ಪ್ರತಿ 19 ಕೆಜಿ ಸಿಲಿಂಡರ್ಗೆ 993 ರೂಪಾಯಿ ಹೆಚ್ಚಳವಾಗಿದೆ. ದೆಹಲಿಯಲ್ಲಿ 3071 ರೂಪಾಯಿ ಸಿಲಿಂಡರ್ ದರ ಏರಿಕೆಯಾಗಿದೆ. ವಾಣಿಜ್ಯ ಸಿಲಿಂಡರ್ 2031ರಿಂದ 3024 ರೂಪಾಯಿಗೆ ಏರಿಕೆಯಾಗಿದೆ. ಇರಾನ್ ಯುದ್ಧ ಆರಂಭದ ಬಳಿಕ ಇದು 3ನೇ ಬಾರಿ ಏರಿಕೆ ಆಗ್ತಾ ಇರುವಂತದ್ದು. ಹೀಗೆ ಮೇ 1ರಂದು ತೈಲ ಮಾರುಕಟ್ಟೆ ಕಂಪನಿಗಳು ಗ್ರಾಹಕರಿಗೆ, ಅದರಲ್ಲೂ ಕೂಡ ವಿಶೇಷವಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರಿಗೆ ಭಾರಿ ಆಘಾತ ನೀಡುವಂತ ನಿರ್ಧಾರವನ್ನ ಪ್ರಕಟಿಸಿದೆ. 19 ಕೆಜಿಯ ಕಮರ್ಷಿಯಲ್ LPG ಸಿಲಿಂಡರ್ ಬೆಲೆಯಲ್ಲಿ ಬರೋಬ್ಬರಿ 993 ರೂಪಾಯಿಗಳ ಭಾರಿ ಏರಿಕೆಯಾಗಿದೆ. ಇಂದಿನಿಂದಲೇ ಈ ಹೊಸ ದರಗಳನ್ನ ಜಾರಿಗೆ ತರುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ದೆಹಲಿಯಲ್ಲಿ 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗ 3071 ರೂಪಾಯಿ 50 ರೂಪಾಯಿಗಳಿಗೆ ತಲುಪಿದೆ. ಇದು ಕಮರ್ಷಿಯಲ್ ಸಿಲಿಂಡರ್ ಬಳಸುವ ಸಣ್ಣ ಹಾಗೂ ದೊಡ್ಡ ವ್ಯಾಪಾರಿಗಳಿಗೆ ನುಂಗಲಾದಂತ ತುಪ್ಪವಾಗಿ ಆಗಿರುವಂತದ್ದು. ಆದ್ರೆ ಈ ಬಾರಿ ಬೆಲೆ ಏರಿಕೆ ನಡುವೆಯೂ ಕೂಡ ಸಾಮಾನ್ಯ ಜನರಿಗೆ ಸ್ವಲ್ಪ ನೆಮ್ಮದಿಯ ವಿಚಾರವೇನು ಅಂತಂದ್ರೆ, ಗೃಹ ಬಳಕೆ LPG ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಹಾಗೆ ಹೊಸ ತಿಂಗಳ ಮೊದಲ ದಿನವೇ ನೀಡಿರುವಂತ ಈ ಒಂದು ಬಿಗ್ ಶಾಕ್ ಏನಿದೆ, ಬೆಂಗಳೂರಿನಲ್ಲಿ LPG ಸಿಲಿಂಡರ್ ಬೆಲೆ ಏರಿಕೆ ಏನಿದೆ, ಪ್ರತಿ 19 ಕೆಜಿ ಸಿಲಿಂಡರ್ಗೆ 991 ರೂಪಾಯಿ ಹೆಚ್ಚಳವಾಗಿರುವಂತದ್ದು. ವಾಣಿಜ್ಯ ಸಿಲಿಂಡರ್ 2162ರಿಂದ 3153 ರೂಪಾಯಿಗೆ ಏರಿಕೆ ಆಗಿರುವಂತದ್ದು. ಇಲ್ಲಿ ಒಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ ನಲ್ಲಿ ಏರಿಕೆ ಆಗಿದ್ರೆ, ಮತ್ತೊಂದು ಕಡೆ ಜನಸಾಮಾನ್ಯರಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಯಾಕೆ ಅಂತಂದ್ರೆ ಗೃಹ ಬಳಕೆ LPG ಸಿಲಿಂಡರ್ ನಲ್ಲಿ ಯಾವುದೇ ಏರಿಕೆಯಾಗಿಲ್ಲ. ತಿಂಗಳ ಮೊದಲ ದಿನದಲ್ಲೇ ಇಂಥದ್ದೊಂದು ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು. 993 ರೂಪಾಯಿ ಅಂತಂದ್ರೆ ಅದು ತುಂಬಾ ದೊಡ್ಡದ ಮೊತ್ತವಾಗಿರುವಂತದ್ದು. ಇದು ಸಣ್ಣ ಹಾಗೂ ದೊಡ್ಡ ಹೋಟೆಲ್ ಉದ್ಯಮಕ್ಕೆ ಭಾರಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ಈ ಏರಿಕೆ ಇದು ಮೊದಲನೇ ಬಾರಿಯಲ್ಲ. ಕಳೆದ ತಿಂಗಳಷ್ಟೇ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು 19 ಕೆಜಿ ವಾಣಿಜ್ಯ ಸಿಲಿಂಡರ್ಗಳು ಮತ್ತೆ 5 ಕೆಜಿ ಮಿನಿ ಸಿಲಿಂಡರ್ಗಳ ಎರಡರ ಬೆಲೆಗಳನ್ನ ಹೆಚ್ಚಿಗೆ ಮಾಡಿತ್ತು. ಕಳೆದ ತಿಂಗಳು 5 ಕೆಜಿ ಸಿಲಿಂಡರ್ ಬೆಲೆಯಲ್ಲಿ 51 ರೂಪಾಯಿ ಏರಿಕೆಯಾಗಿತ್ತು. ಹಾಗೆ 19 ಕೆಜಿ ಸಿಲಿಂಡರ್ ಬೆಲೆಯಲ್ಲಿ 195 ರೂಪಾಯಿಯಿಂದ 218 ರೂಪಾಯಿಗಳವರೆಗೆ ದುಬಾರಿಯಾಗಿತ್ತು. ಮತ್ತೆ ಈಗ ಮೇ 1 ಅಂತಂದ್ರೆ ಇಂದಿನಿಂದ ಬರೋಬ್ಬರಿ 993 ರೂಪಾಯಿ ಏರಿಕೆ ಮಾಡಲಾಗಿದೆ. ಇದರಿಂದ ವಾಣಿಜ್ಯ ಬಳಕೆಯ ಗ್ಯಾಸ್ ದರ ಗಗನಕ್ಕೇರಿರುವಂತದ್ದು. ಇದಕ್ಕೆ ನಿಜವಾಗ್ಲೂ ಕಾರಣ ಏನು ಅಂತ ನೋಡೋದಾದ್ರೆ, ಅಧಿಕೃತವಾಗಿ ಮೂಲಗಳ ಪ್ರಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂತಹ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳು, ವಿಶೇಷವಾಗಿ ಅಮೆರಿಕ, ಇರಾನ್, ಇಸ್ರೇಲ್ ನಡುವಿನ ಸಂಘರ್ಷವೇ ಈ ದಿಢೀರ್ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಜಾಗತಿಕ ತೈಲ ಮತ್ತು ನೈಸರ್ಗಿಕ ಅನಿಲ ಸಾಗಣೆಯ ಪ್ರಮುಖ ಮಾರ್ಗವಾಗಿರುವಂತಹ ಹಾರ್ಮೋಸ್ ಜಲಸಂಧಿಯಲ್ಲಿ ಉಂಟಾಗಿರುವ ಅಡೆತಡೆಗಳಿಂದಾಗಿ ಪೂರೈಕೆಯಲ್ಲಿ ವ್ಯತ್ಯಯವಾಗ್ತಾ ಇದೆ. ಭಾರತವು ತನ್ನ LPG ಅಗತ್ಯಗಳ ಸುಮಾರು 60% ಆಮದು ಮಾಡಿಕೊಳ್ತದೆ. ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಂದ ತೈಲ ಮತ್ತು ಅನಿಲ ಆಮದು ಮಾಡಿಕೊಳ್ಳೋದ್ರಿಂದ ಅಲ್ಲಿನ ಯುದ್ಧದ ವಾತಾವರಣವು ನೇರವಾಗಿ ನಮ್ಮ ದೇಶೀಯ ಮಾರುಕಟ್ಟೆಯ ಮೇಲೂ ಪರಿಣಾಮ ಬೀರಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದಾಗಿ ಈಗ ಚಿಕ್ಕ ಉದ್ಯಮ ಹಾಗೂ ದೊಡ್ಡ ಉದ್ಯಮ ಎಲ್ಲದಕ್ಕೂ ಕೂಡ ನೇರವಾಗಿ ಹೊಡೆತ ಬೀಳ್ತಾ ಇರುವಂತದ್ದು. ಹೊಸ ತಿಂಗಳ ಆರಂಭದ ಮೊದಲ ದಿನವೇ ಇಂಥದ್ದೊಂದು ಬಿಗ್ ಶಾಕ್ ನೀಡ್ತಾ ಇರುವಂತದ್ದು. ಬರೋಬ್ಬರಿ 993 ರೂಪಾಯಿ ಹೆಚ್ಚಿಗೆ ಆಗಿರುವಂತಹ ಕಾರಣ ಇದು ಜನರಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೀಡ್ತಾ ಹೋಗ್ತಾರೆ. ಭವ್ಯ ಸುನಿಲ್, ಈಗ ಹೊಸ ತಿಂಗಳ ಆರಂಭದಲ್ಲೇ ಇಂಥದ್ದೊಂದು ಬಿಗ್ ಶಾಕ್ 993 ಹೆಚ್ಚಳವಾಗಿರುವಂತದ್ದು ಕಮರ್ಷಿಯಲ್ ಸಿಲಿಂಡರ್ ಮೇಲೆ, ಇದರ ಬಗ್ಗೆ ಹೇಳೋದಾದ್ರೆ? ಅಂದ್ರೆ ವಾಣಿಜ್ಯ ಬಳಕೆ LPG ಸಿಲಿಂಡರ್ ಬೆಲೆ ಬರೋಬ್ಬರಿ 993 ಏರಿಕೆ ಆಗಿದೆ. ವಾಣಿಜ್ಯ LPG ಈ ರೀತಿಯಾದಂತಹ ಬೆಲೆ ಏರಿಕೆಯಿಂದ ಈಗಾಗಲೇ ಹೋಟೆಲ್ ಮಾಲೀಕರು ಬಹಳಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಇದು ರೆಸ್ಟೋರೆಂಟ್ ಗಳಂತಹ ವಾಣಿಜ್ಯ ಸಂಸ್ಥೆಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ. ಅಂದ್ರೆ 14.2 ಕೆಜಿ ದೇಶೀಯ ಸಿಲಿಂಡರ್, ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆ ಬೆಲೆಗಳಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿಲ್ಲ. ರಾಜಧಾನಿ ದೆಹಲಿಯಲ್ಲಿ ವಾಣಿಜ್ಯ ಸಿಲಿಂಡರ್ ಬೆಲೆ ಈಗಾಗಲೇ 3071.50 ರೂಪಾಯಿ ತಲುಪಿರುವಂತದ್ದು. ಸದ್ಯ ವಾಣಿಜ್ಯ ಬೆಲೆ 993 ಏರಿಕೆಯಾದ ಕಾರಣ ಇದು ಹೋಟೆಲ್ ಆಗಿರ್ಬೋದು, ರೆಸ್ಟೋರೆಂಟ್ ಮತ್ತು ಇತರ ವಾಣಿಜ್ಯ ಸಂಸ್ಥೆಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಈಗಾಗಲೇ ಯುದ್ಧದ ಎಫೆಕ್ಟಿನಿಂದ ಬಹುತೇಕ ಮಂದಿಗೆ LPG ಗ್ಯಾಸ್ ಸಿಗದೆ ಬಹಳಷ್ಟು ಸಮಸ್ಯೆಗಳು ಕೂಡ ಇರುವ ಕಾರಣಕ್ಕಾಗಿ
ಸದ್ಯ ಇದು ಬೆಲೆ ಏರಿಕೆಯಿಂದ ಮತ್ತಷ್ಟು ಹೋಟೆಲ್ ಮಾಲೀಕರು ಅಂದ್ರೆ ವಾಣಿಜ್ಯ ಉದ್ಯಮ ಯಾರನ್ನ ನಡೆಸ್ತಾರೆ ಅವ್ರಿಗೆ ನೇರವಾಗಿ ಇದು ಎಫೆಕ್ಟ್ ಬೀಳುತ್ತೆ. ಈಗಾಗಲೇ ಹೋಟೆಲ್ ಸಂಘದ ಅಧ್ಯಕ್ಷ PC ರಾವ್ ಕೂಡ ಇದ್ರ ಬಗ್ಗೆ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಇದರಿಂದಾಗಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಏನು ಸಾಮಾನ್ಯ ಉದ್ಯೋಗಿಗಳಿಗೆ ಇದರಿಂದ ಎಷ್ಟು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಖಂಡಿತ. ಯಾಕಂದ್ರೆ ಈಗಾಗಲೇ ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಬಹುತೇಕ ಹೋಟೆಲ್ಗಳಾಗಿರ್ಬೋದು, ಬೀದಿ ಬದಿ ನಡೆಸುವಂತಹ ವ್ಯಾಪಾರಗಳಾಗಿರ್ಬೋದು, ಇವುಗಳೆಲ್ಲ ಈಗಾಗಲೇ ಕ್ಲೋಸ್ ಆಗಿರುವಂತದ್ದು. ಆದ್ರೂ ನಮ್ಮ ರಾಜ್ಯ ಸರ್ಕಾರ 50% ಅಷ್ಟು ಸಿಲಿಂಡರ್ ಕೊಡ್ತೀವಿ ಅಂದ್ರೂ ಕೂಡ ಕಮರ್ಷಿಯಲ್ ಗ್ಯಾಸ್ ಅಷ್ಟೊಂದು ಈಗ ಲಭ್ಯವಾಗ್ತಾ ಇಲ್ಲ. ಸೊ ಈಗ ಮತ್ತೆ ಏರಿಕೆ ಆದ ಕಾರಣ ಒಂದು ಕಡೆ ಹೋಟೆಲ್ ಉದ್ಯಮ ಆಗಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳು ಒಂದೇ ವ್ಯಾಪಾರವನ್ನ ನಡೆಸದೆ ನಷ್ಟದಲ್ಲಿದ್ದಾರೆ. ಈ ರೀತಿ ಒಂದು ಸಿಲಿಂಡರ್ ಮೇಲೆ ಇಷ್ಟೊಂದು ದರ ಏರಿಕೆ ಆದ್ರೆ ಇದು ಮುಂಬರುವಂತಹ ದಿನಗಳಲ್ಲಿ ವ್ಯಾಪಾರಕ್ಕೆ ಮತ್ತಷ್ಟು ತೊಂದರೆ ಅಂತಾನೆ ಹೇಳ್ಬೋದು. ಸೊ ಹೋಟೆಲ್ ಸಂಘದವರು ಈಗಾಗಲೇ ಕೇಂದ್ರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಕೇಂದ್ರ ಯಾವ ರೀತಿ ಇದನ್ನ ಪುರಸ್ಕಾರ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಭವ್ಯ, ಹಾಗೆ ಇದು ಒಂದು ಕಡೆ ಸಿಲಿಂಡರ್ ದರ ಏರಿಕೆ ಆದ್ರೆ ಪದೇ ಪದೇ ತಿಂಡಿ ಊಟಗಳಲ್ಲೂ ಕೂಡ ದರ ಏರಿಕೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಈ ಬಾರಿಯೂ ಕೂಡ ಅದೇ ರೀತಿಯಾದಂತ ಏರಿಕೆ ಏನಾದ್ರೂ ಆಗತ್ತಾ? ಇದರ ಬಗ್ಗೆ ಹೋಟೆಲ್ ಸಂಘದಿಂದ ಏನಾದ್ರೂ ಮಾಹಿತಿ ಬಂದಿದೆಯಾ? ಖಂಡಿತ. ಯಾಕಂದ್ರೆ ಈಗಾಗಲೇ ಹೋಟೆಲ್ ಸಂಘದವರು ಅಧಿಕೃತವಾಗಿ ಮಾಹಿತಿಯನ್ನು ಕೊಡದೇ ಇದ್ರು ಕೂಡ ನಾವು ಸಿಲಿಕಾನ್ ಸಿಟಿ ಅಂತಹ ನಗರವನ್ನ ತೆಗೆದುಕೊಳ್ಳೋದಾದ್ರೆ ಒಂದು ಇಡ್ಲಿ ಬೆಲೆ 25 ರೂಪಾಯಿ ಇದ್ರೆ ಒಂದ್ ಪ್ಲೇಟ್ಗೆ ಸದ್ಯ ಈಗಾಗಲೇ 35ರಿಂದ 40, 45 ಈ ರೀತಿಯಾಗಿ ದರವನ್ನ ಕೂಡ ಪಡಿತಾ ಇರುವಂತದ್ದು. ಸೊ ಸರ್ಕಾರದ ಸುತ್ತೋಲೆ ಇನ್ನೂ ಕೂಡ ಬಂದಿಲ್ಲ. ಆದ್ರೆ ಹೋಟೆಲ್ ಮಾಲೀಕರು ಅವರವರಾಗಿ ಡಿಸಿಷನ್ ತೆಗೆದುಕೊಂಡು ಈಗಾಗಲೇ ದರವನ್ನ ಕೂಡ ಏರಿಕೆ ಮಾಡ್ತಾ ಇದ್ದಾರೆ. ಸೊ ಇದು ಗ್ರಾಹಕರ ಮೇಲೆ ಬರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ ನಿಂದಾಗಿ ಈ ದರ ಏರಿಕೆ ಮಾಡಿದ್ರು. ಈಗ ಮತ್ತಷ್ಟು ಸಿಲಿಂಡರ್ ದರ ಏರಿಕೆ ಆಗಿರೋ ಕಾರಣ ಅಂದ್ರೆ ಬ್ಯಾಲೆನ್ಸ್ ಮಾಡಿ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಸೊ ಈ ಕಾರಣಕ್ಕಾಗಿ ತಿಂಡಿಯ ದರ ಹೋಟೆಲ್ನ ಮಾಲೀಕರೇ ಡಿಸೈಡ್ ಮಾಡಿಕೊಂಡು ಏರಿಕೆ ಮಾಡುವ ಸಾಧ್ಯತೆ ಇದೆ. ಧನ್ಯವಾದಗಳು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸುತ್ತಿದ್ದೇವೆ. ಇಂದಿನಿಂದ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು 990 ರೂಪಾಯಿಯಷ್ಟು ಹೆಚ್ಚಿಸಿರುವುದು ಆಶ್ಚರ್ಯಕರವಾಗಿದೆ. ಇದು ನಮ್ಮ ಉದ್ಯಮದ ಮೇಲೆ ಬಹುದೊಡ್ಡ ಪರಿಣಾಮ ಬೀಳಲಿದೆ. ಇದಲ್ಲದೆ ತಿಂಡಿ ತಿನಿಸುಗಳ ಬೆಲೆ ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ತಕ್ಷಣ ಸರ್ಕಾರ ಇದರ ಮೇಲೆ ಹೊರಿಸಿರುವಂತಹ 18% GSTಯನ್ನು ಕಡಿಮೆ ಮಾಡಿ ಬೆಲೆಯನ್ನು ಕಡಿಮೆ ಮಾಡುವ ಅಗತ್ಯವಿದೆ. ನಾವು ಇದನ್ನು ಒತ್ತಾಯಿಸಿ ಹೀಗೆ ಪ್ರತಿ ಬಾರಿಯೂ ಇಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ಮತ್ತೊಂದು ಕಾರಣದಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ನ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಸ್ವಲ್ಪ ಮಟ್ಟದಲ್ಲಿ ಏರಿಕೆಯಾದರೆ ಜನಸಾಮಾನ್ಯರು ಇದನ್ನು ಅರಗಿಸಿಕೊಳ್ಬಹುದು. ಆದರೆ 993 ರೂಪಾಯಿ ಅಂತ ದೊಡ್ಡ ಮಟ್ಟದಲ್ಲಿ ಸಿಲಿಂಡರ್ಗಳ ದರ ಏರಿಕೆಯಾದರೆ ಚಿಕ್ಕ ಹಾಗೂ ದೊಡ್ಡ ಮಟ್ಟದ ಉದ್ಯೋಗಿಗಳಿಗೆ, ಉದ್ಯಮಗಳಿಗೆ, ಹೋಟೆಲ್ಗಳಿಗೆ ಭಾರಿ ದೊಡ್ಡ ಮಟ್ಟದ ನಷ್ಟವಾಗುತ್ತೆ. ಒಂದು ಕಡೆ ಉದ್ಯಮಕ್ಕೆ ಹೊಡೆತ ಬಿದ್ದರೆ ಇನ್ನೊಂದು ಕಡೆ ಹೋಟೆಲ್ಗಳನ್ನು ಅವಲಂಬಿಸಿರುವಂಥ ಎಷ್ಟೋ ಜನರಿಗೆ ಇದರಿಂದ ಭಾರಿ ಸಮಸ್ಯೆ ಆಗುತ್ತೆ. ಸಿಲಿಂಡರ್ ದರ ಏರಿಕೆ ಆಗ್ತಾ ಇದ್ದಂತೆ ಅವರ ತಿಂಡಿ ಊಟದ ದರ ಕೂಡ ಏರಿಕೆ ಆಗುತ್ತೆ. ಹಾಗಾಗಿ ಹೋಟೆಲ್ ಮೇಲೆ ಅವಲಂಬಿತವಾಗಿರುವಂತಹ ಎಷ್ಟೋ ಜನರ ಜೇಬಿಗೂ ಕೂಡ ಇದರಿಂದ ಕತ್ತರಿ ಬೀಳುವಂತದ್ದು. ಹಾಗಾಗಿ ಇದು ಒಂದು ಕಡೆ ಈ ಸಮಸ್ಯೆ ಆದ್ರೆ ಮತ್ತೊಂದು ಕಡೆ 60% ನಷ್ಟು ನಾವು ಸಿಲಿಂಡರ್ಗಳನ್ನ, ತೈಲಗಳನ್ನ ಹೊರದೇಶಗಳಿಂದ ಆಮದು ಮಾಡಿಕೊಳ್ಳುವಂತಹ ಕಾರಣ ಇದು ಏನು ಮಾಡೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಕೂಡ ಇರುವಂತದ್ದು. ಹಾಗಾಗಿ ಈ ಎಲ್ಲಾ ಸಮಸ್ಯೆಗಳಿಗೆ ಯಾವಾಗ ತೆರೆ ಬೀಳುತ್ತೆ ಅಂತ ಹೇಳಿ ಜನಸಾಮಾನ್ಯರು ಕಾಯ್ತಿದ್ದಾರೆ.